ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ನಮಗೆ ತಲೆನೋವು ಬಂದಾಗ ನಮಗೆ ತಲೆ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ. ಮೊದಲೇ ನಮ್ಮನ್ನ ಇಲ್ಲಿ ಕಳಿಸ್ಬೇಕಾದ್ರೆ ನಮ್ಮ ಕೈಯಲ್ಲಿ ಮತ್ತು ಕಾಲಲ್ಲಿ ರಿಮೋಟ್ ಪಾಯಿಂಟ್ಸ್ ಇಟ್ಟಿದ್ದಾರೆ. ನಮ್ಮ ದೇಹದಲ್ಲಿರೋ ಅಂಗಗಳನ್ನ ಆ್ಯಕ್ಟಿವೇಟ್ ಮಾಡಲಿಕ್ಕೆ ರಿಮೋಟ್ ಪಾಯಿಂಟ್ಸ್ ಇಟ್ಟಿದ್ದಾನೆ. ಆ ರಿಮೋಟ್ ಪಾಯಿಂಟ್ಸ್ ಯೂಸ್ ಮಾಡಿಕೊಂಡು ನಮ್ಮ ಹೆಲ್ತನ್ನು, ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ ಇದು ಒಂದು ಅಕ್ಯುಪ್ರೆಷರ್ ಇದರಲ್ಲಿ ಬರ್ತದೆ ಇವತ್ತಿನ ಥೆರಪಿ ಸೆಷನ್. ಸೊ ಇದನ್ನು ಇಲ್ಲಿ ನಮ್ಮಲ್ಲಿ ಆಯೋಜಿಸೋದಕ್ಕಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಅವರಿಗೆ ನಾನು ವಂದನೆ ಹೇಳ್ತೀನಿ, ಕೃತಜ್ಞತೆ ಹೇಳ್ತೀನಿ. ಅವರ ಈ ಶಿಬಿರ ಯಶಸ್ವಿಯಾಗಲಿ, ಅವ್ರು ಹೀಗೆ ನಾನು ಎಲ್ಲ ಜನರಿಗೂ ಈ ಒಂದು ಥೆರಪಿ ಸೆಷನ್ನ ಮುಟ್ಟಿಸುವಂತಾಗಲಿ ಅಂತ ನಾನು ಹಾರೈಸ್ತೀನಿ. ನಾವೆಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳೋಣ. ಕಂಟಿನ್ಯೂಸ್ ಆಗಿ 14-15 ದಿವಸ ಇದೆಯಲ್ಲ, 15 ದಿವಸನೂ ಉಪಯೋಗಿಸ್ಕೊಂಡ್ರೆ ಅದರದ್ದು ನಿಮಗೆ ಏನು ಉಪಯೋಗ ಅಂತ ಸ್ವಲ್ಪ ಮಟ್ಟಿಗೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವು ನಿರ್ಧಾರ ಮಾಡಿ. ಎಲ್ಲರಿಗೂ ಶಿವರಾಜ್ ಅವರು ಇದ್ರ ಬಗ್ಗೆ ಶಿವರಾಜ್ ಅವರು ಈ ಥೆರಪಿ ಬಗ್ಗೆ ಮಾತಾಡಬೇಕು ಅಂತ. ಮೊದಲನೇದಾಗಿ ಈ ಒಂದು ನಮ್ಮ ರೂಪನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಏನು ಇವತ್ತು ಒಂದು ಸಂಘ ಇದೆ, ಕಮಿಟಿ, ಆ ಕಮಿಟಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಹಾಗೂ ನಮ್ಮ ಸಿಬ್ಬಂದಿಗಳಿಂದ ಪ್ರತಿಯೊಬ್ಬರು ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ ಸಲ್ಲಿಸ್ತೀವಿ. ನಿಮಗೆ ಧನ್ಯವಾದಗಳು. ಯಾಕೆ ಅಂತಂದರೆ ಈ ಒಂದು ಆರೋಗ್ಯ ಅಂತ ಬಂದಾಗ, ಇಲ್ಲ ಅಂದರೆ ಒಂದು ಸೋಷಿಯಲ್ ಸರ್ವಿಸ್, ಒಂದು ಜನಗಳಿಗೆ ಒಂದು ಸಾಮಾಜಿಕವಾಗಿ ನ್ಯಾಚುರಲ್ ಆಗಿ ಒಂದು ಆರೋಗ್ಯ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಒಂದು ಕಾಳಜಿ ವಹಿಸಿ ಜನಗಳ ಅನುಕೂಲ ಆಗಲಿ ಅಂತ ಬಿಟ್ಟು ಒಂದು ಸೋಷಿಯಲ್ ಸರ್ವಿಸ್ ಮಾಡೋದು ಜನರು ತುಂಬ ಕಡಿಮೆ. ನಾವು ನೋಡೋದ ಮಟ್ಟಿಗೆ ಯಾರಾದರೂ ಏನಾದ್ರು ಇದ್ದರೆ ಅದರಲ್ಲಿ ಏನಾದರೂ ನಮ್ಗೆ ಲಾಭ ಬರುತ್ತಾ ಅಂತ ನೋಡ್ತಾರೆ ಬಿಟ್ಟರೆ, ಜನಗಳಿಗೆ ಅನುಕೂಲ ಆಗಲಿಕ್ಕಂದರೆ ಇಲ್ಲ ನಾನು ಇಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಗೆ ಅನುಕೂಲ ಆಗಲಿ ಅನ್ನೋ ಒಂದು ಇದರಲ್ಲಿ ತುಂಬ ಒಂದು ಮೊದಲನೇದಿಂದ ಅವತ್ತು ಬಂದು ಮಾತಾಡ್ಕೊಂಡು ಹೋಗಿದ್ದಾಗಿಂದ ಇಲ್ಲಿ ತನಕ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಈ ಒಂದು ಸಂಘದ ಕಮಿಟಿ ಅಧ್ಯಕ್ಷರು ಇರ್ಬೋದು, ಮತ್ತು ಉಪಾಧ್ಯಕ್ಷರು ಇರ್ಬೋದು, ಮತ್ತು ಸೆಕ್ರೆಟರಿ, ಪ್ರತಿಯೊಬ್ಬರು ಎಲ್ಲ ಸದಸ್ಯರು ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀವಿ ಸರ್. ಈ ಒಂದು ಥೆರಪಿ ಬಗ್ಗೆ ಹೇಳಬೇಕಂದ್ರೆ, ಇದೊಂದು ಕಂಪ್ಯಾನಿಯೋ ಅಂತ ಅಂದ್ಬಿಟ್ಟು ಥೆರಪಿ ಕಂಪ್ನಿ ಹೆಸರಿದು. ಇಲ್ಲಿ ನಾವು ಥೆರಪಿ ಕೊಡೋದು ಬಂದ್ಬಿಟ್ಟು ಆಕ್ಯುಪ್ರೆಷರ್ ಫುಟ್ ಪಲ್ಸ್ ಥೆರಪಿ ಅಂತ ಥೆರಪಿ ಕೊಡ್ತೀವಿ. ಆಕ್ಯುಪ್ರೆಷರ್ ಫುಟ್ ಪಲ್ಸ್ ಥೆರಪಿ ಅಂತ. ಈ ಒಂದು ಥೆರಪಿ ಏನಂದರೆ ನಿಮಗೆ ಕಡಿಮೆ ಅಂದರೆ 120 ಕಾಯಿಲೆಗಳು ಏನೇ ಇದ್ರೂ ಕೂಡ ಈ ಥೆರಪಿಯಿಂದ ನೀವು ಗುಣಪಡಿಸ್ಕೋಬೋದು ನೀವು. ಅಂದರೆ BP, ಶುಗರು, ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ, ಮಂಡಿ ನೋವು, ಕಾಲು ನೋವು, ಸೊಂಟ ನೋವು, ಮೈಕೈ ನೋವು, ಮತ್ತು ವೆರಿಕೋಸ್ ಕಾಲು ಗಂಟೆ ಆಗಿದ್ದರೆ, ನರಗಳು ಊತ ಬಂದಿದ್ರೆ, ಸ್ಟ್ರೋಕ್ ಅಟ್ಯಾಕ್ ಪೇಷಂಟ್ ಲಕ್ಕು ಹೊಡೆದವ್ರಿಗೆ, ಈ ಥರ ಯಾವುದೇ ಥರ ಸಮಸ್ಯೆಗಳು ಒಬ್ಬ ಮನುಷ್ಯನಿಗಿರಂತ ಯಾವುದೇ ಥರ 120 ಕಾಯಿಲೆಗಳೇ ಇದ್ರೂ ಕೂಡ ಈ ಥೆರಪಿಯಿಂದ ನೀವು ಗುಣಪಡಿಸ್ಕೋಬೋದು. ಹೇಗೆ ಅಂತಂದರೆ, ಇಲ್ಲ ಯಾವುದೇ ರೀತಿ ಯಾರಿಗೂ ಈ ಮಾತ್ರೆ, ಮೆಡಿಸಿನ್, ಔಷಧಿ ಅಂತ ಅಂದ್ಬಿಟ್ಟು ಇಂಟೇಕ್ ಏನು ಕೊಡಲ್ಲ ನಾವಿಲ್ಲಿ. ಯಾಕಂದರೆ ಪ್ರತಿಯೊಬ್ಬರು ಈಗ ಏನಾಗಿದೆ ಅಂದರೆ, ಯಾವುದೇ ಥರ ಕಾಯಿಲೆಗಳು ಬರಲಿ ಪಟ್ಟಂತ ನಾವು ಮಾತ್ರೆ ಮೆಡಿಸಿನ್ ಅಡಿಕ್ಟ್ ಆಗಿದ್ದೀವಿ. ವಿತೌಟ್ ಟ್ಯಾಬ್ಲೆಟ್ ಇಂಜೆಕ್ಷನ್ ಮೆಡಿಸಿನ್ ಏನಿದ್ದಾಗೆ ನ್ಯಾಚುರಲ್ ಆಗಿ ಈ ಒಂದು ಥೆರಪಿನ ನಾವು ನಿಮಗೆ ಕೊಡ್ತಕ್ಕಂಥದ್ದು. ಅರ್ಧ ಗಂಟೆ ಈ ಮಿಷಿನ್ ಮೇಲೆ ಕುತ್ಕೊಂಡು ಥೆರಪಿ ತೊಗೋಬೇಕು. ಅರ್ಧ ಗಂಟೆ ಕುತ್ಕೊಂಡು ಥೆರಪಿ ತೊಗೊಂಡಾಗ ಕಾಲು ಪಾದದಿಂದ ಹಿಡಿದು ತಲೆ ಭಾಗ ತನಕ ನಿಮ್ಮ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ ಅಷ್ಟೇ. ಕಾಲು ಪಾದದಿಂದ ತಲೆ ಭಾಗ ತನಕ ಎಲೆಕ್ಟ್ರೋ ಇಂಪಲ್ಸ್ ಥೆರಪಿ ಅಂತ ಹೇಳ್ತೀವಿ. ಎಲೆಕ್ಟ್ರೋ ಇಂಪಲ್ಸ್ ಥೆರಪಿ ಸ್ಟಿಮ್ಯುಲೇಟ್ ಮಾಡಿ ಆಕ್ಯುಪ್ರೆಷರ್ ಪಾಯಿಂಟ್ನ ಆಕ್ಟಿವೇಟ್ ಮಾಡುತ್ತೆ. ಪಾದಕ್ಕೆ ಆಕ್ಯುಪ್ರೆಷರ್ ಪಾಯಿಂಟ್ಗೆ ಪ್ರೆಷರ್ ಮಾಡಿ ಆಕ್ಟಿವೇಟ್ ಮಾಡಿದಾಗ ರಿವರ್ಸ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೆಟ್ಟ ರಕ್ತ ಕಣಗಳು, ಹೆಪ್ಪುಗಟ್ಟಿರುವಂಥದ್ದು, ಬೊಜ್ಜಿನಾಂಶ ಮತ್ತು ಕೊಲೆಸ್ಟ್ರಾಲ್ ಫ್ಯಾಟ್ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ಏನು ಮಾಡ್ತದೆ, ಬೆವರೋದ್ರ ಮುಖಾಂತರ ಮತ್ತು ಯೂರಿನ್ ಮೋಷನ್ ಮುಖಾಂತರ ಇದನ್ನೆಲ್ಲ ಆಚೆ ಹಾಕಿ ಅಂದರೆ ಬರ್ನೌಟ್ ಮಾಡಿ ಈಸಿಯಾಗಿ ನಿಮ್ಮ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಥೆರಪಿ ಹೆಲ್ಪ್ ಮಾಡ್ತದೆ. ಈಗ ಒಬ್ಬ ಮನುಷ್ಯ ಆರೋಗ್ಯವಾಗಿ ಹೆಲ್ತಿಯಾಗಿರ್ಬೇಕಂದ್ರೆ ಡೈಲಿ ನಾವೇನು ಮಾಡಬೇಕು, ವಾಕಿಂಗು, ಎಕ್ಸಸೈಜು, ಯೋಗ, ಮೆಡಿಟೇಷನ್ ಇದೆಲ್ಲ ಮಾಡಬೇಕು ನ್ಯಾಚುರಲ್ ಆಗಿ. ಸೊ ಅದನ್ನು ಮಾಡೋಕ್ಕಾಗ್ತಿಲ್ಲ ಅಂತ ಉದಾಹರಣೆಯಿಂದ ಈ ಥೆರಪಿನ ಕೊಡ್ತಾ ಇರೋದು. ಅಂದರೆ ಬರೀ ಕಾಲಲ್ಲಿ ನೀವು ರೋಡಲ್ಲಿ 5 ಕಿಲೋಮೀಟರ್ ಒಂದು ದಿನಕ್ಕೆ ವಾಕಿಂಗ್ ಮಾಡಿದಾಗ ನೀವು ಎಷ್ಟು ರಕ್ತ ಚಲನೆ ಆಗುತ್ತೋ ಅಷ್ಟೇ ರಕ್ತ ಚಲನೆ ಮತ್ತು ರಕ್ತ ಶುದ್ಧೀಕರಣ ಅನ್ನೋದು ಈ ಥೆರಪಿಯಿಂದ ಆಗುತ್ತೆ. ನಾನು ಅವಾಗಲೇ ಸರ್ ಹೇಳ್ತಾ ಇದ್ದೆ, ಒಬ್ಬ ಮನುಷ್ಯನಿಗೆ ವೆರಿ ಇಂಪಾರ್ಟೆಂಟು ಸರ್, ಒಂದು ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಇನ್ನೊಂದು ಬ್ಲಡ್ ಪ್ಯೂರಿಫಿಕೇಶನ್ ಅಂತ ಹೇಳ್ತೀವಿ.
ರಕ್ತ ಚಲನೆ, ರಕ್ತ ಶುದ್ಧೀಕರಣ ಅಂತ. ಇದೆರಡೂ ಒಬ್ಬ ಮನುಷ್ಯನಿಗೆ ಆಯಿತು ಕರೆಕ್ಟಾಗಿ ಇದ್ದಾಗ ಎಷ್ಟೇ ವರ್ಷ ಇದ್ರೂ ನಾವು ಎಷ್ಟೇ ವರ್ಷ ಬದುಕಿರ್ತೀವಿ ಅಷ್ಟು ವರ್ಷ ಯಾವುದೇ ರೀತಿ ನೋವುಗಳಿಲ್ಲದ ರೀತಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಆಗ್ಬೇಕಂದ್ರೆ ವಾಕಿಂಗ್ ಎಕ್ಸಸೈಸ್ ಮಾಡಬೇಕು. ಅದನ್ನ ಮಾಡೋಕ್ಕಾಗ್ತಿಲ್ಲ, ಟೈಮ್ ಇಲ್ಲ, ಕೆಲಸ ಕಾರ್ಯಗಳಿದೆ, ಒತ್ತಡ, ಮತ್ತು ಬಿಸಿ ಪರ್ಸನ್, ಕೆಲವು ಸೋಮಾರಿ ಥರಗಳಿರೋದ್ರಿಂದ ಈ ಥೆರಪಿನ ಒಂದು ಆಲ್ಟರ್ನೇಟಿವ್ ಈ ಥೆರಪಿನ ಬಳಸ್ಕೊಂಡಿರೋಂಥದ್ದು. ಇದರಿಂದ ಯಾವ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಅನ್ನೋದಿಲ್ಲ. ಮತ್ತು ಈ ಥೆರಪಿನ ಒಂದು ಪ್ರಾಬ್ಲಮ್ ಇರೋದು ಹೋಗ್ಬೇಕಂತ ಇಲ್ಲ. ಪ್ರಾಬ್ಲಮ್ ಇರಲಿ ಇಲ್ಲ, ಅದು ಕಾಯಿಲೆಗಳು ಇರಲಿ ಇಲ್ಲದೇ ಇರಲಿ 8 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು 100 ವರ್ಷದ ತನಕ ಯಾರು ಬೇಕಾದ್ರೂ ಕೂಡ ಈ ಥೆರಪಿ ತೊಗೊಂಡು ಉಪಯೋಗಿಸ್ಕೋಬೋದು. ಅಷ್ಟು ಒಂದು ನ್ಯಾಚುರಲ್ ಥೆರಪಿ. ಮತ್ತು ಇದು ಯಾವುದೋ ಒಂದು ಕಂಪ್ನಿಯಿಂದ ಅಂತ ಅಲ್ಲ, ದ ವರ್ಲ್ಡ್ ನಂಬರ್ 100 ಡಾಕ್ಟರ್ಸ್ ಮೆಡಿಕಲಿ ಸರ್ಟಿಫೈ ಮಾಡಿದ್ದಾರೆ ಈ ಥೆರಪಿನ. ಮತ್ತು ನಮ್ಮ ಇಂಡಿಯನ್ ಗೌರ್ಮೆಂಟಿಂದ ಅಪ್ರೂವ್ಡ್ ಆಗಿ ಬಂದಿರೋಂಥ ಥೆರಪಿ ಇದು. ಎಲ್ಲರೂ ಒಂದು ದಿನಕ್ಕೆ ಲಕ್ಷಾಂತರ ಜನ ಈ ಥೆರಪಿನ ತೊಗೊಂಡು ಏನು ಅನುಕೂಲ ಪಡ್ಕೊಂಡಿದ್ದಾರೆ. ಸೊ ಈ ಒಂದು ಸಂಸ್ಥೆ ಕಡೆಯಿಂದ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಈ ರೂಪನಗರ ನಿವಾಸಿಗಳ ಸೇವಾಭಿವೃದ್ಧಿ ಸಂಘಕ್ಕೆ ಕಡೆಯಿಂದ ಜನಗಳಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಅವ್ರು ಮಾಡ್ಕೊಂಡಿದ್ದಾರೆ. ಅದನ್ನ ಉಪಯೋಗ ಪಡಿಸ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ. ಸುತ್ತಮುತ್ತ ಜನಗಳು, ಸಾರ್ವಜನಿಕರು ಏನಿದ್ದಾರೆ ಅದನ್ನೆಲ್ಲ ಬಂದು ಉಪಯೋಗ ಪಡಿಸ್ಕೊಂಡು ಈ ಥೆರಪಿನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಿಮಿಷ ಥೆರಪಿ ಕೊಡ್ತೀವಿ, ಅರ್ಧ ಗಂಟೆ ಥೆರಪಿ ಇರುತ್ತೆ. ಅರ್ಧ ಗಂಟೆ ಥೆರಪಿಯಲ್ಲಿ 12 ಥರ ಪ್ರೋಗ್ರಾಮ್ ವರ್ಕ್ ಆಗುತ್ತೆ. ಫೆಲ್ಟ್ ಟೈಪ್ ಪ್ರೋಗ್ರಾಮ್ ಇರುತ್ತೆ. ಎವ್ರಿ 2 ಮಿನಿಟ್ಸ್ ಪ್ರೋಗ್ರಾಮ್ ಚೇಂಜಸ್ ಆಗ್ತಿರ್ತದೆ. ಅಕ್ಯುಪ್ರೆಷರ್ ಪಾಯಿಂಟ್ ಆಕ್ಟಿವೇಟ್ ಮಾಡೋದು, ಸ್ಟಿಮ್ಯುಲೇಟ್ ಮಾಡೋದು, ವೈಬ್ರೇಷನ್ ಮಾಡೋದು, ಚುಚ್ಚುದಂಗೆ ಆಗುತ್ತೆ, ಕಾಲು ಹೇಳ್ಕೊಂಡಂಗೆ ಆಗುತ್ತೆ, ಮತ್ತು ಜುಮ್ ಅಂತ ಆಗುತ್ತೆ. ಈ ಥರ ಎಲ್ಲ ಚೇಂಜಸ್ ಆಗ್ತಾ ಇರ್ತದೆ. ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಬರೀ ಕಲ್ಲಲ್ಲಿ ರೋಡಲ್ಲಿ ವಾಕ್ ಮಾಡಿದಾಗ ನಿಮಗೆ ಕಲ್ಲು ಮಣ್ಣು ಯಾವ ಥರ ಚುಚ್ಚಿದಾಗ ನಿಮ್ಗೆ ಫೀಲಿಂಗ್ ಆಗುತ್ತೆ, ಆ ಫೀಲಿಂಗ್ ಇಲ್ಲಿ ಆಗ್ತಾ ಇದೆ ಅಷ್ಟೇ. ನೀವು ರೋಡಲ್ಲಿ ವಾಕ್ ಮಾಡ್ತಾ ನಿಮ್ಗೆ ಕಲ್ಲು ಮಣ್ಣು ಚುಚ್ಚಿದಾಗ ಪ್ರೆಷರ್ ಪಾಯಿಂಟ್ ಆಗುತ್ತಲ್ಲ, ಅದೇನು ಮಾಡ್ತಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಲ್ಲ. ಕಾಲು ಸ್ಟ್ರೈಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಕುತ್ಕೋಬೇಕು. ಥೆರಪಿ ತೊಗೋಬೇಕಾದ್ರೆ ಕಾಲು ಸ್ಟ್ರೈಟಾಗಿ ಇಟ್ಕೋಬೇಕು. ಕಾಲು ಪಾದದಿಂದ ತಲೆ ಭಾಗದ ತನಕ ನಿಮ್ಮ ಬಾಡಿಗೆ ರಿವರ್ಸ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರ್ತದೆ. ಬಟ್ ನಿಮ್ಮ ಫೀಲಿಂಗ್ ಆಗೋದು ಬರೀ ಮಂಡಿಯಿಂದ ಕೆಳಗಡೆ ತನಕ ಮಾತ್ರ, ನೀಸಿಂದ ಕೆಳಗಡೆ ತನಕ ಮಾತ್ರ ನಿಮ್ಗೆ ಫೀಲಿಂಗ್ ಆಗ್ತಿರುತ್ತೆ. ಬಟ್ ಇಂಟರ್ನಲ್ಲಿ ಫುಡ್ ಎಷ್ಟು ತನಕ ನಿಮ್ಮ ಬಾಡಿಗೆ ವರ್ಕ್ ಮಾಡ್ತಿರ್ತದೆ. ಓಕೆನಾ? ಸೊ ನೀವು ಏನು ಥೆರಪಿ ತೊಗೊಂಡಿದ್ರೆ ಇದು ನಾವು ಡೈಲಿ 1 ಟೈಮ್ ನಾವು ಇಲ್ಲಿ ಒಂದು ಫ್ರೀಯಾಗಿ ಹೆಲ್ತ್ ಕ್ಯಾಂಪ್ ಕೊಡೋದ್ರೆ ಡೈಲಿ 1 ಟೈಮ್ ಥೆರಪಿ ಕೊಡ್ತೀವಿ ಅಷ್ಟೇ. 2 ಟೈಮ್ಸ್ 3 ಟೈಮ್ಸ್ ಕೊಡಲ್ಲ. ಬಟ್ ತುಂಬ ಪ್ರಾಬ್ಲಮ್ ಜಾಸ್ತಿ ಇರೋರಿಗೆ, ಈಗ ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಡಯಾಬಿಟಿಕ್ ಪೇಷಂಟ್ ಇರ್ಬೋದು, ಇಲ್ಲಾಂದ್ರೆ ವೆರಿಕೋಸ್ ಇರ್ಬೋದು, ಸ್ಟ್ರೋಕ್ ಅಟ್ಯಾಕ್ ಪೇಷಂಟ್ ಇರ್ಬೋದು, ಈ ಥರ ಮೇಜರ್ ಪ್ರಾಬ್ಲಮ್ ಜಾಸ್ತಿ ಯಾರಿಗೆ ತೊಂದರೆಗಳು, ಅವರಿಗೆಲ್ಲ ಡೈಲಿ 2 to 3 ಟೈಮ್ಸ್ ತೊಗೊಂಡ್ರೆ ತುಂಬ ಇಂಪ್ರೂವ್ಮೆಂಟ್ ಚೇಂಜಸ್ ಬೇಗ ಗೊತ್ತಾಗುತ್ತೆ, ಬೇಗ ಎಫೆಕ್ಟ್ ಆಗುತ್ತೆ, ರಿಸಲ್ಟ್ಸ್ ಬರುತ್ತೆ. ಬಟ್ ನಾವು ಫ್ರೀ ಟ್ರೀಟ್ಮೆಂಟ್ ಕೊಡಿದ್ರೆ ಡೈಲಿ 1 ಟೈಮ್ ಥೆರಪಿನ ಕೊಡ್ತಿರ್ತೀವಿ. ಸೊ ಡೈಲಿ 1 ಟೈಮ್ ಒಂದಿನ ಮಿಸ್ ಮಾಡಿದಾಗ ಬಂದು ಥೆರಪಿನ ತೊಗೋಬೇಕು. ಥೆರಪಿ ತೊಗೊಳೋಕ್ಕಿಂತ ಮುಂಚೆ, ಇಲ್ಲಿಗೆ ಬರೋದಕ್ಕಿಂತ ಮುಂಚೆ 1 ಗ್ಲಾಸ್ 2 ಗ್ಲಾಸ್ ಬಿಸಿನೀರು ಕುಡ್ಕೊಂಡು ಬರಬೇಕು ಇಲ್ಲಿ. ಅದಷ್ಟೇ ಪ್ರಿಕಾಷನ್ಸ್ ಬಿಟ್ಟು ಬೇರೆ ಏನಿರಲ್ಲ. 1 ರಿಂದ 2 ಗ್ಲಾಸ್ ಬಿಸಿನೀರು ಕುಡ್ಕೊಂಡು ಬಂದು ಇಲ್ಲಿ ಥೆರಪಿ ತೊಗೋಬೇಕು ಡೈಲಿ. ಥೆರಪಿ ತೊಗೊಂಡಾದ್ಮೇಲೆ ಒಂದು ಅರ್ಧ ಗಂಟೆಯಿಂದ 1 ಅವರ್ ಏನು ತಿನ್ನಬಾರ್ದು, ಏನು ಕುಡಿಬಾರ್ದು, ಫುಡ್ ಗ್ಯಾಪ್ ಕೊಡಬೇಕು. ಆಫ್ಟರ್ ದಟ್ ಥೆರಪಿ ಒಂದು ½ ಅವರ್ ಟು 1 ಅವರ್ ಏನು ತಿನ್ನಬಾರ್ದು, ಏನು ಕುಡಿಬಾರ್ದು, ಗ್ಯಾಪ್ ಕೊಡಬೇಕು. ಸೊ ಈ ಥರ ಮಾಡಿದಾಗ 15 ದಿನಗಳಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಚೇಂಜಸ್ ಅನ್ನೋದು ಗೊತ್ತಾಗುತ್ತೆ. ಈಗ ಎಷ್ಟು ಜನ ಬಂದು ಥೆರಪಿ ತೊಗೊಳ್ತಿರ್ತಾರಲ್ಲ, ಬಂದು ಥೆರಪಿ ತೊಗೋಬೇಕಾದ್ರೆ 15 ದಿನದಲ್ಲಿ 3-4 ದಿನದಲ್ಲೇ ನಿಮಗೆ ಇಂಪ್ರೂವ್ಮೆಂಟ್ ಚೇಂಜಸ್ ಅನ್ನೋದೇನೆಂದರೆ, ನಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ, ಟಯರ್ಡ್ನೆಸ್ ಇರ್ಬೋದು, ಸುಸ್ತಾಗೋದಿರ್ಬೋದು, ಡಿಪ್ರೆಷನ್ ಪ್ರಾಬ್ಲಮ್ ಇರ್ಬೋದು, ಮೈಗ್ರೇನ್ ಇರ್ಬೋದು, ನಿದ್ರೆ ಬರಲ್ಲ ಅನ್ನೋರಿಗೆ ಈ ಥರ ಎಲ್ಲ ಥರ ಪ್ರಾಬ್ಲಮ್, ಬಾಡಿ ಸ್ಟಿಫ್ನೆಸ್ ಇದೆ, ಫ್ಲೆಕ್ಸಿಬಿಲಿಟಿ ಇಲ್ಲ. ಸೊ ಈ ಥರದ್ದೆಲ್ಲ ಒಂದು 2-3 ಡೇಸಲ್ಲೇ ನಿಮಗೆ ಚೇಂಜಸ್ ಇಂಪ್ರೂವ್ಮೆಂಟ್ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಸೊ 15 ದಿನ ಡೈಲಿ ಇದು ಒಂದು ಥೆರಪಿ ತೊಗೊಂಡಾಗ ನಿಮ್ಗೆ ಇಷ್ಟು ವರ್ಷಗಳಿಂದ ನಿಮ್ಗೆ ಏನೇನು ಪ್ರಾಬ್ಲಮ್ಗಳಿತ್ತು ಅದೆಲ್ಲ ಥರ ಪ್ರಾಬ್ಲಮ್ಗಳು ಕೂಡ ನಿಮ್ಗೆ ಇಂಪ್ರೂವ್ಮೆಂಟ್ ಚೇಂಜಸ್ 15 ದಿನದಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಅದಾದ್ಮೇಲೆ ನಿಮ್ಗೆ ಇಂಪ್ರೂವ್ಮೆಂಟ್ ಆಗ್ತಿದೆ, ಗುಣ ಆಗ್ತಿದೆ, ಚೇಂಜಸ್ ಆಗ್ತಿದೆ ಅಂದಾಗ ಬೇಕಾದ್ರೆ ಈ ಮಷಿನ್ ಮನೆಗೆ ನೀವು ಪರ್ಚೇಸ್ ಮಾಡ್ಕೊಂಡು ಮನೆಗೆ ತೊಗೊಂಡು ಯೂಸ್ ಮಾಡ್ಬೋದು. ನಾವು ಇಲ್ಲಿ 1 ಟೈಮ್ ಥೆರಪಿ ಕೊಡ್ತೀವಿ. ಮನೆ ಇಟ್ಕೊಂಡು 2 ಟೈಮ್ 3 ಟೈಮ್ ತೊಗೋಬೋದು. ಮತ್ತು ಮಷಿನ್ ವಾರಂಟಿ ಸರ್ವಿಸ್ ಎಲ್ಲ ಇರುತ್ತೆ. ಮಷಿನ್ 1 ಇಯರ್ ವಾರಂಟಿ ಇರ್ತದೆ, ಸರ್ವಿಸ್ ಎಲ್ಲ ಇರ್ತದೆ. ಮಷಿನ್ ಪ್ರೈಸ್ ಬಂದ್ಬಿಟ್ಟು 19,000 ರೂಪಾಯಿ ಇರುತ್ತೆ. ಮಿಷಿನ್ ಕಾಸ್ಟ್ ಪ್ರೈಸು 19,000. ಮೇಡ್ ಇಂಡಿಯನ್ ಪ್ರಾಡಕ್ಟ್, ವ್ಯಾರಂಟಿ ಸರ್ವಿಸ್ ಇರುತ್ತೆ. ಬಟ್ ಪ್ಲಸ್ ಶಾರದಾದೇವಿನ ಬ್ರಾಂಚ್ ಇದೆ ನಮ್ಮದು. ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಮಿಷಿನ್ ಸರ್ವಿಸ್ ಎಲ್ಲ ಏನು ಬೇಕಾದ್ರೂ ಕೂಡ ಮಾಡಿಸ್ಕೋಬೋದು. ಓಕೆನಾ? ಸೊ ಡೈಲಿ ಬಂದು ಥೆರಪಿ ತೊಗೊಂಡ್ರೆ ಇಂಪ್ರೂವ್ಮೆಂಟ್ ಚೇಂಜಸ್ ಗೊತ್ತಾಗುತ್ತೆ. ಥೆರಪಿ ಕುತ್ಕೊಳ್ಳೋತ್ತಿಗೆ ಅರ್ಧ ಗಂಟೆ ಬಾಡಿ ಫುಲ್ ಫ್ರೀ ಬಿಟ್ಟು ಆರಾಮಾಗಿ ಸ್ಟ್ರೈಟಾಗಿ ಕುತ್ಕೊಂಡು ತೊಗೊಳ್ಳಿ. ಅದು ಫೀಲ್ ಮಾಡಿ ಕಣ್ಣು ಮುಚ್ಕೊಂಡು ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಎಫೆಕ್ಟ್ ಗೊತ್ತಾಗುತ್ತೆ. ಓಕೆನಾ? ಥೆರಪಿ ತೊಗೊಳ್ಳೋ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು, ಮಾತಾಡಬಾರ್ದು, ಆರಾಮಾಗಿ ಕುತ್ಕೊಂಡು ಫೀಲ್ ಮಾಡಿದಾಗ ಇಂಪ್ರೂವ್ಮೆಂಟ್ ನಿಮಗೆ ಗೊತ್ತಾಗುತ್ತೆ. ಓಕೆ? ಮೊಬೈಲ್ ಇಟ್ಕೋಬೋದು. ವೆಯ್ಟ್ ಲಾಸ್ ಆಗುತ್ತೆ. ವೆಯ್ಟ್ ಲಾಸ್ ಆಗಬೇಕಾದ್ರೆ ಸ್ವಲ್ಪ ಎಂಟಿ ಸ್ಟಮಕಲ್ಲಿ ಬಂದು ಥೆರಪಿ ತೊಗೋಬೋದು. ಸ್ವಲ್ಪ ಖಾಲಿ ಹೊಟ್ಟೆಲಿ ಬಂದು ಥೆರಪಿ ತೊಗೊಂಡ್ರೆ ಬಿಫೋರ್ ಆ್ಯಂಡ್ ಆಫ್ಟರ್ 1 ಅವರ್ ಫುಡ್ಗೆ ಹಾಕ್ಕೊಟ್ರೆ ವೆಯ್ಟ್ ಲಾಸ್ ಆಗೋದಕ್ಕೆ ಯೂಸ್. ಬೇರೆ ಡೌಟ್ಸ್ ಇದೆಯಾ? ಏನು ಡೌಟ್ಸ್ ಇದ್ರೆ ಕೇಳ್ಬೋದು ಥೆರಪಿ ಬಗ್ಗೆ. ಈ ಥರ ಪೇಯ್ನ್ ಆ ಥರ ಅದೆಲ್ಲನೂ ವಾಸಿ ಆಗುತ್ತಾ? ಹೌದೌದು. ನೀ ಪೇಯ್ನ್, ನೀ ಪೇಯ್ನು, ಬ್ಯಾಕ್ ಪೇಯ್ನು, ಶೋಲ್ಡರ್ ಪೇಯ್ನು, ನೆಕ್ ಪೇಯ್ನು,
ಮತ್ತು ಇಂಟರ್ ಬಾಡಿ ಪೇಯ್ನು, ಜಾಯಿಂಟ್ಸ್ ಪೇಯ್ನು, ಸ್ವೆಲ್ಲಿಂಗ್ ಊತ ಬಂದಿದ್ರೆ, ಮತ್ತು ಮಸಲ್ಸ್ ಕ್ರ್ಯಾಂಪ್ ಆಗಿರೋರಿಗೆ, ಆರ್ಥರೈಟಿಸ್ ಪ್ರಾಬ್ಲಮ್ ಇರೋರಿಗೆ, ರೊಮ್ಯಾಟಿಕ್ ಆರ್ಥರೈಟಿಸ್ ಇರೋರಿಗೆ, ಸರ್ವೈಕಲ್ ಸ್ಪಾಂಡೈಟಿಸ್ ಪ್ರಾಬ್ಲಮ್ ಇರೋರಿಗೆ, ಮತ್ತು ಲೋಯರ್ ಬ್ಯಾಕ್ ಪೇಯ್ನು, ಮತ್ತು ಮೈಗ್ರೇನ್ ತಲೆನೋವು ಇರೋರಿಗೆ, ಈ ಥರ ಎಲ್ಲ ಥರ ಪ್ರಾಬ್ಲಮ್ ಏನೇ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ದೆನ್ ಬಿ ಪಿ, ಶುಗರ್, ಥೈರಾಯ್ಡ್, ಮತ್ತು ಸ್ಟ್ರೋಕ್ ಅಟ್ಯಾಕ್ ಪೇಷಂಟ್, ಮತ್ತು ಪಾರ್ಕಿನ್ಸನ್ಸ್, ಪ್ಯಾರಾಲಿಸಿಸ್, ಸೋರಿಯಾಸಿಸ್ ಪ್ರಾಬ್ಲಮ್ ಇರೋರಿಗೆ, ವೆರಿಕೋಸ್ ವೇನ್ ಇರೋರಿಗೆ, ಈ ಥರ ಪ್ರಾಬ್ಲಮ್ಗಳು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ಡೈಲಿ ತೊಗೊಳ್ತಾ ನಿಮಗೆ ಚೇಂಜ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಇನ್ನೊಂದೇನೆಂದರೆ, ಬರೀ ಇದೊಂದೇ ಥೆರಪಿ ಒಂದೇ ಅಲ್ಲ, ಇನ್ನೂ ಬೇರೆದೆಲ್ಲ ಇದೆ, ಅದನ್ನು ಕೂಡ ಕೊಡ್ತಾ ಹೋಗ್ತೀವಿ. ಬರೀ ಒಂದೇ ಅಂತ ಅನ್ಕೋಬೇಡಿ, ಸ್ಟೆಪ್ ಬೈ ಸ್ಟೆಪ್ ಬೇರೆದೆಲ್ಲ ಆ್ಯಡ್ ಮಾಡ್ತಾ ಹೋಗ್ತೀವಿ. ಈ ಒಂದೇ ದಿನ ಎಲ್ಲ ನಾಲ್ಕು ತೋರಿಸ್ಬಿಟ್ರೆ ನಾಳೆ ದಿನ ಬರದೇ ಬಿಟ್ಬಿಡ್ತಾರೆ, ಭಯ ಪಡ್ತಾರೆ ಕೆಲವರು. ಇನ್ನು ಕೆಲವರು ಪೇಯ್ನ್ ಬಂತು, ನೋವುಗಳು ಬಂತು ಅಂತ ಬಿಟ್ಬಿಡ್ತಾರೆ. ಸೊ ಅದರಿಂದ ಏನು ಮಾಡ್ತೀವಿ, ಸ್ಟೆಪ್ ಬೈ ಸ್ಟೆಪ್. ಇವಾಗ ನಿಮಗೆ ಒಂದು 3-4 ದಿನ ಫಸ್ಟ್ ಕಾಲಿಗೆ ಥೆರಪಿ ಕೊಡ್ತೀವಿ. ಇದಾದಮೇಲೆ ನಿಮಗೆ ಫ್ರೋಜನ್ ಶೋಲ್ಡರ್ ಇದ್ದರೆ, ಸರ್ವೈಕಲ್ ಸ್ಪಾಂಡೈಟಿಸ್ ಇದ್ದರೆ, ಇಲ್ಲಾಂದರೆ ಏನೋ ಶೋಲ್ಡರ್ ನೋವು ಇರೋರಿಗೆ, ಸ್ವೆಲ್ಲಿಂಗ್ ಇರೋರಿಗೆ, ಮತ್ತು ಗ್ಯಾಸ್ಟ್ರಿಕ್ ಅಸಿಡಿಟಿ, ವೀಸಿಂಗ್ ಪ್ರಾಬ್ಲಮ್, ಈ ಥರ ಪ್ರಾಬ್ಲಮ್ ಹ್ಯಾಂಡ್ಸಿಗೆ, ಕೈಗೆ ಥೆರಪಿ ಕೊಡ್ತೀವಿ ಒಂದು 4-5 ದಿನ ಆದಮೇಲೆ. ಅದಾಗಿ ಇನ್ನೊಂದು 2 ದಿನ 3 ದಿನ ಆದಮೇಲೆ ನಿಮ್ಗೆ ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು, ಕಾಲು ನೋವು, ಈ ಥರ ನೋವುಗಳಿದ್ರೆ ಅದಕ್ಕೆ ಪ್ಯಾಚಸ್ ಅಂತ ಹೇಳ್ತೀವಿ, ಎಲೆಕ್ಟ್ರೋಡ್ ಪ್ಯಾಚಸ್ ಅಂತ ಹೇಳ್ತೀವಿ. ಇಲ್ಲಿದೆ ನೋಡಿ, ಕೈ ಕಾಣಿಸ್ತೀವಿ, ಕಾಣಿಸಿದ್ಯಾ? ಎಲೆಕ್ಟ್ರೋಡ್ ಪ್ಯಾಚಸ್. ಈ ಪ್ಯಾಚಸ್ನ ಸ್ಟಿಕ್ ಮಾಡಿ ಅಂಟಿಸ್ಕೊಂಡು ನಿಮ್ಗೆ ಎಲ್ಲಿ ಪೇನ್ ಇದೆ ಅಲ್ಲಿಗೆ ಅಂಟಿಸ್ಕೊಂಡು ತೊಗೊಂಡಾಗ ಅದೇನು ಮಾಡುತ್ತೆ ಅಂದರೆ ಎಂಡಾರ್ಫಿನ್ ಅನ್ನೋ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಿ ನಮ್ಮ ಬಾಡಿಗೆ ಪೇಯ್ನ್ ರಿಲೀಫ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಫಿಸಿಯೋಥೆರಪಿ ಹಾಸ್ಪಿಟಲಲ್ಲಿ ಪ್ರತಿಯೊಂದು ಕಡೆ ಈಗ ನಿಮಗೆ ಒಂದು ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ಹತ್ರ ಹೋದ್ಮೇಲೆ ಅವ್ರು ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಅಂತ ಹೇಳ್ತಾರೆ. ಆಫ್ಟರ್ ದ ಸ್ಕ್ಯಾನಿಂಗ್ ಎಕ್ಸ್ರೇ ಎಲ್ಲ ಮಾಡಿಸಿ ಆದಮೇಲೆ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಆದರೂ ಪೇಯ್ನ್ ಬರ್ತಿರುತ್ತೆ ನಿಮಗೆ. ರಿಪೋರ್ಟಲ್ಲಿ ಏನಿರಲ್ಲ, ಬಟ್ ಆದರೂ ಪೇಯ್ನ್ ಬರ್ತಿರುತ್ತೆ. ಆವಾಗ ಏನು ಹೇಳ್ತಾರೆ, ಒಂದು 15 ದಿನ ತಿಂಗಳು ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾರಲ್ಲ, ಅದೇ ಕೊಡುವಂಥದ್ದು, ಅದು ಪ್ಯಾಚಸ್ಸು. ಸೊ ಅಷ್ಟೇ ಕೊಟ್ಟಾಗ ಅದ್ರ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ. ಅದೇನಂದರೆ ವಿತೌಟ್ ಪೇಯ್ನ್ ಟ್ಯಾಬ್ಲೆಟ್ ಇಲ್ಲದಂಗೆ ನ್ಯಾಚುರಲ್ ಆಗಿ ಎಂಡಾರ್ಫಿನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಿ ಪೇಯ್ನ್ ರಿಲೀಫ್ ಆಗೋದಕ್ಕೆ, ಊತ ಇದ್ರೆ ಊತ ಕಡಿಮೆ ಮಾಡೋದಕ್ಕೆ, ಗಂಟಿದ್ರೆ ಅದು ಬ್ಲಾಕೇಜ್ ಬರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೊಂದು 5-6 ದಿನ ಆದಮೇಲೆ ಕೊಡ್ತೀವಿ ಅದನ್ನು. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಬೇರೆ ಥೆರಪಿ ಎಲ್ಲ ಇದೆ, ಆ್ಯಡ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಇಷ್ಟು ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಏನಂದರೆ, ಕೆಲವೊಬ್ಬರಿಗೆ ಥೆರಪಿ ತೊಗೊಂಡಾದ್ಮೇಲೆ ಕೆಲವೊಬ್ಬರಿಗೆ ಪೇಯ್ನ್ ಏನಾದ್ರು ಬಂದಿದ್ರೆ ಬರೋಂಥ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ಬಂದರೆ ಭಯ ಪಡೋಂಥ ಅವಶ್ಯಕತೆ ಇಲ್ಲ, ಇದರಿಂದಲೇ ಥೆರಪಿಯಿಂದ ನಿಮ್ಗೆ ಅದರ ಪೇಯ್ನ್ ಬರೋಂಥ ಚಾನ್ಸಸ್ ಇರುತ್ತೆ. ಏನು ಭಯ ಪಡೋದ್ರೆ ಡೈಲಿ ಬಂದು ತೊಗೋದ್ರೆ ಆಟೋಮೆಟಿಕ್ ಸರಿ ಆಗುತ್ತೆ. ಯಾಕೆ ಅಂದರೆ ಇಷ್ಟು ವರ್ಷಗಳಿಂದ ಈ ಥರ ಥೆರಪಿ ಅಂತ ಏನು ತೊಗೊಂಡಿರಲ್ಲ. ಈಗ ನೀವು ಥೆರಪಿ ತೊಗೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ, ಸೊ ಏನು ಪ್ರಾಬ್ಲಮ್ ಇಲ್ಲ. ಕೆಲವೊಬ್ಬರಿಗೆ ಇದು ಏನೋ ಎಕ್ಸ್ಪೀರಿಯನ್ಸ್ ಇರಲ್ಲ, ಬರೀ ಟ್ಯಾಬ್ಲೆಟ್ ಇಂಗ್ಲೀಷ್ ಮೆಡಿಸಿನ್ ಅಡಿಕ್ಟ್ ಆಗಿರ್ತಾರೆ. ಸೊ ಹೊಸದಾಗಿ ತೊಗೊಳೋದಿಗೆ, ಹೊಸದಾಗಿ ನಾವು ಟ್ರೈ ಮಾಡೋದಿಗೆ ಏನಾಗುತ್ತೆ, ಅದು ಬಾಡಿಗೆ ಏನಾಗುತ್ತೆ, ಇಂಪ್ರೂವ್ಮೆಂಟ್ ರಿಯಾಕ್ಷನ್ ಆಗುತ್ತೆ, ಅಂದರೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಆವಾಗ ಕೆಲವೊಬ್ಬರಿಗೆ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪೇಯ್ನ್ ಬಂದಾಗ ಏನು ಮಾಡ್ತಾರೆ, ನಮ್ಮನ್ನು ಬೈಕೊಳ್ತಾರೆ, ಕರ್ಕೊಂಡ್ಬಂದಿರೋರು ಬೈಕೊಳ್ತಾರೆ, ಚೆನ್ನಾಗಿದ್ದ ಕಾಲು ಇದು ಮಾಡ್ಬಿಟ್ಟು ತೊಗೊಳೋಗೆ ಅಂತ. ಸೊ ಅದಕ್ಕೆ ಇಂಪ್ರೂವ್ಮೆಂಟ್ ಆಗ್ತಿದೆ, ಚೇಂಜಸ್ ಆಗ್ತಿದೆ ಅಂತ ಅರ್ಥ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದು ಒಂದು 2 ದಿನ 3 ದಿನ ಪೇಯ್ನ್ ಇರುತ್ತೆ ಅಷ್ಟೇ. ಎಲ್ರಿಗೂ ಬರಲ್ಲ, ಕೆಲವೊಬ್ರಿಗೆ ಬರುತ್ತೆ ಅಷ್ಟೇ ನೋವು. ಏನೋ ಬಂದಿದ್ರೆ ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಇಂಪ್ರೂವ್ಮೆಂಟ್ ಆಗ್ತಿದೆ, ಚೇಂಜಸ್ ಆಗ್ತಿದೆ ಅಂತ ಅರ್ಥ ಅಷ್ಟೇ. ಓಕೆನಾ? ಹಾರ್ಟ್ ಬ್ಲಾಕೇಜ್ ಇದ್ರು ಹೌದು ಅಂತವರು ಇದನ್ನು ತಗೋಬಹುದು. ಹೌದು ತಗೋಬಹುದು. 8 ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು 100 ವರ್ಷದಿಂದ ಯಾರು ಬೇಕಾದ್ರೂ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾವೀಗ ಫ್ರೀಯಾಗಿ ಅಂದರೆ ಕೊಡೋದ್ರಿಂದ ಪ್ರಾಬ್ಲಮ್ ಇರೋರಿಗೆ ಕೊಡ್ತೀವಿ ಅಷ್ಟೇ. ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಟೈಮ್ ಇರಲ್ಲ, ಹೋಗ್ಬೋದು, ಜನ ಕ್ರೌಡ್ ಆಗ್ತಾರೆ ಅಂತ ಅಂದ್ಬಿಟ್ಟು ಪ್ರಾಬ್ಲಮ್ ಇರೋರಿಗೆ, ನೆಸೆಸಿಟಿ ಇರೋರಿಗೆ ಅವಶ್ಯಕತೆ ಕೊಡ್ತೀವಿ ಅಷ್ಟೇ. ಆ ಥರ ಅದು ಡೈಲಿ 1 ಟೈಮ್ ಕೊಡ್ತೀವಿ. ಅದು ಇಂಪ್ರೂವ್ಮೆಂಟ್ ಆದರೆ ಮನೆ ತೊಗೊಂಡು 2 ಟೈಮ್ 1 ಟೈಮ್ ಯೂಸ್ ಮಾಡ್ತೀವಿ. ನಮ್ಮ ಥೆರಪಿನ ಧರ್ಮಸ್ಥಳ ಬೇರೆ ಹೆಗ್ಡೆ ಅವ್ರು ನಮ್ಮ ಮಿಷಿನ್ ಯೂಸ್ ಮಾಡ್ತಿದ್ದಾರೆ ಪ್ರೆಸೆಂಟ್. ಫೋಟೋಸ್ ತೋರಿಸ್ತಾರೆ ಅವಾಗಲೇ ಸರ್ಗೆ ಅಷ್ಟು. ಮತ್ತು ಕೊಲ್ಲೂರು ಮೂಕಾಂಬಿಕೆ ಪ್ರಧಾನ ಅವರು ಯೂಸ್ ಮಾಡ್ತಿದ್ದಾರೆ ನಮ್ಮ ಮಿಷಿನ್ನ. ಅದಲ್ಲದೆ ಶಿವರಾಜ್ ಕುಮಾರ್ ಬ್ರದರ್ ರಾಘವೇಂದ್ರ ರಾಜ್ಕುಮಾರ್ ಇದ್ದಾರಲ್ಲ, ಅವರು 9 ಇಯರ್ಸ್ ಬ್ಯಾಕಿಂದ ನಮ್ಮ ಮಿಷಿನ್ ಯೂಸ್ ಮಾಡ್ತಾರೆ. 9 ವರ್ಷದಿಂದಲೇ ನಮ್ಮ ಮಿಷಿನ್ ತೊಗೊಂಡು ಪರ್ಚೇಸ್ ಮಾಡಿ ಯೂಸ್ ಮಾಡ್ತಿದ್ದಾರೆ ರೆಗ್ಯುಲರ್ ಆಗಿ. ಶುಗರ್ ಅಷ್ಟೇ, ನೀವು ಯಾರು ಶುಗರ್ ಪೇಷಂಟ್ಗಳಿರೋರು, ಮತ್ತು BP ಪೇಷಂಟ್ಗಳಿದ್ರೆ, ಥೈರಾಯ್ಡ್ ಪೇಷಂಟ್ಗಳಿದ್ರೆ ಟೆಸ್ಟ್ ಮಾಡಿಸಿ. ಅಂದರೆ ಇವತ್ತು ಏನು ತೊಗೊಂಡಿದ್ರೆ ಇವತ್ತು ನೀವು ಟೆಸ್ಟ್ ಮಾಡಿಸಿದಾಗ, ಇವತ್ತು ನಾಳೆ ಟೆಸ್ಟ್ ಮಾಡಿಸಿದಾಗ ಆಫ್ಟರ್ ಒಂದು 15 ದಿನ ಆದಮೇಲೆ ನಿಮ್ಮ ಮತ್ತೆ ಒಂದ್ಸಲ ಟೆಸ್ಟ್ ಮಾಡಿಸಿ. BP, ಶುಗರ್, ಥೈರಾಯ್ಡ್ ಯಾರ್ಯಾರಿಗಿದೆ, ಅಂದರೆ ವೆಯ್ಟ್ ಲಾಸ್ ಸಣ್ಣ ಆಗ್ಬೇಕನ್ನೋರು, ಇದು 3-4 ಕೂಡ ಎಲ್ಲ ಇವತ್ತು ನಾಳೆ ಚೆಕಪ್ ಮಾಡ್ಕೊಬಿಟ್ರೆ ಆ ರಿಪೋರ್ಟ್ ನಿಮ್ಮ ಕೈ ಇದ್ದರೆ, ನನಗೆ ತೋರಿಸೋದೇ ಬೇಡ, ರಿಪೋರ್ಟ್ ನಿಮ್ಮ ಹತ್ರ ಇದ್ದರೆ ಒಂದು 15 ದಿನ ಆದಮೇಲೆ ಮತ್ತೆ ಆ ರಿಪೋರ್ಟ್ ಇನ್ನೊಂದ್ಸಲ ಟೆಸ್ಟ್ ಮಾಡಿಸಿ. ಆವಾಗ ನಿಮಗೆ ಗೊತ್ತಾಗುತ್ತೆ BP, ಶುಗರ್ ಕಂಟ್ರೋಲ್ ಬಂದಿರೋದು, ಎಷ್ಟು ಕಂಟ್ರೋಲ್ ಬಂದಿದೆ, ಮತ್ತು ಯಾವ ಥರ ಇಮ್ಯುನಿಟಿ ಚೇಂಜ್ ಆಗಿದೆ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಮತ್ತು ಇನ್ಸುಲಿನ್ ತೊಗೊಳ್ತಿದ್ರು 400, 480, 520 ಶುಗರ್ ಲೆವೆಲ್ ಇದ್ದವರು ಡೈಲಿ 2 ಟೈಮ್ಸ್ ಇನ್ಸುಲಿನ್ ತೊಗೊಳ್ತಿದ್ದವರು ಇವತ್ತು ಆರಾಮಾಗಿ ಟ್ಯಾಬ್ಲೆಟ್ಸ್ ಕನ್ವರ್ಟ್ ಆಗಿ 170, 190, 160 ಬಂದಿದ್ದಾರೆ ವಿತ್ ರಿಸಲ್ಟ್ಸ್. ನನ್ನ ರಿಪೋರ್ಟ್ ಇದೆ, ಅಷ್ಟು ಇಂಪ್ರೂವ್ಮೆಂಟ್ ಅಂತ ಗೊತ್ತಾಗಿದೆ. ಬಟ್ ಟ್ರೀಟ್ಮೆಂಟ್ ರೆಗ್ಯುಲರ್ ತೊಗೊಂಡು ಯೂಸ್ ಮಾಡೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಇದೆ. ಓಕೆ.
How was the experience, Priya madam? Experience, really I felt my whole body has got massaged. Very nice feeling. Good vibration was there. You're going to come every day now. Yes, I will. Very good.